ಇವತ್ತು ನಾನು ನಿಜ ಬಿಜೆಪಿಯವರ ಅಶೋಕ್ ಏನೋ ಮಾತಾಡೋಂಥ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದೆಯಪ್ಪ, ನೀನು ಯಾವಲ್ಲಿಂದ ಬಂದಿದ್ದೀಯ ಅಂತೇಳಿ ನಾನು ಪರಮೇಶ್ವರ್ ನೀವು ತೆಗೆದು ನೋಡಿ, ಪರಮೇಶ್ವರ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗರಡಿಲಿ ಬೆಳೆದೆ ಅಂತ ನಾನು ಹೇಳಿದೆ. ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ಗೆ ಒಂದು ಮಾತನ್ನ ಹೇಳಿದೆ, 2 ಲೈನ್ ಹೇಳಿದೆ ನಾನು. ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನಗೆ ಅಧ್ಯಾಯ ಮಾಡಿದಂಥ ವಿಚಾರನ ನಾನು ಹೇಳಿದೆ. ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಎಲ್ಲೆಲ್ಲಿಗೂ ಲಿಂಕ್ ಮಾಡಿ ನ್ಯಾಷನಲ್ ನ್ಯೂಸು ಇಂಟರ್ನ್ಯಾಷನಲ್ ನ್ಯೂಸು ಎಲ್ಲ ಲ್ಯಾಂಗ್ವೇಜು. ನಾನು ಮೊನ್ನೆ ಬಿಹಾರ್ಗೆ ಹೋದಾಗ ಕೂಡ ಕೆಲವರೆಲ್ಲ ಕೇಳಿದ್ರು ನನ್ನ, ಒಬ್ಬ ನನ್ನ ಫ್ರೆಂಡ್ಸು, ನನ್ನ ಸೀನಿಯರ್ ಲೀಡರ್ಸ್, ನಮ್ಮ ಪಾರ್ಟಿ ಲೀಡರ್ಸ್, ಭಾಳ ಸಂತೋಷ, ಭಾಳ ದೊಡ್ಡ ದೊಡ್ಡ ಅಡ್ವೈಸ್ಗಳೆಲ್ಲ ಮಾಡಿದ್ದಾರೆ. ಐ ಆಮ್ ನಾಟ್ ಬಿಗರ್ ದೆನ್ ಎನಿವನ್, ನಾನು ಭಾಳ ಚಿಕ್ಕವನೇ ಇದ್ದೇನೆ, ಅವ್ರಿಗಿನ್ನ ಅಷ್ಟು ದೊಡ್ಡವನಿಲ್ಲ. ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾಲ್ ಮಾತಾಡ್ತಾ ಇದ್ದಾರೆ. ಯಾರು ಮೀಡಿಯಾಲ್ ಮಾತಾಡೋ ಅವಶ್ಯಕತೆ ಇಲ್ಲ. ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ, ಮೀಟಿಂಗ್ ಕರೀರಿ, ಕೇಳೋಣ, ಚರ್ಚೆ ಮಾಡೋಣ. ಮೀಡಿಯಾಯಿಂದ ನಿಮ್ಗೇನು ಬೆನಿಫಿಟ್ ಆಗೋದಿಲ್ಲ, ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ. ಕೆಲವು ಏನೇನೋ ಸಲಹೆಗಳು ಕೊಟ್ಟಿದ್ದಾರೆ, ನಾನು ಖಂಡಿತ ನಿಮ್ಮ ಸಲಹೆಗಳನ್ನ, ಒಳ್ಳೆಯ ಸಲಹೆಗಳನ್ನ, ನಾನು ಯಾರಿಗೇನು ದೊಡ್ಡವನಲ್ಲ. ಐ ಡೋಂಟ್ ವಾಂಟ್ ಟು, ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂತ್ ಟು ಎವ್ರಿ ಒನ್. ಎಲ್ಲರ ಕಷ್ಟ ಕಾಲದಲ್ಲೂ ಕೂಡ ಐ ಸ್ಟುಡ್ ಬೈ ದೆಮ್, ಸ್ಟಿಲ್ ಐ ವಿಲ್ ಸ್ಟ್ಯಾಂಡ್ ಬೈ ದೆಮ್. ವಾಟ್ ಎವರ್ ದಿ ಪೊಸಿಷನ್ ಇಸ್ ದೇರ್, ವಾಟ್ ಎವರ್ ಐ ವಿಲ್ ಬಿ, ವಾಟ್ ಎವರ್ ಐ ಮೇ ನಾಟ್ ಬಿ, ವಾಟ್ ಎವರ್ ಐ ವಿಲ್ ಬಿಕಮ್, ವಾಟ್ ಎವರ್ ನಾಟ್ ಬಿಕಮ್, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಆಸ್ ಎ ಲಾಯಲ್ ಕಾಂಗ್ರೆಸ್ಮನ್ ಎಲ್ಲರೂ ಕೂಡ ಯಾರ ಮನಸ್ಸಿಗೂ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನ ನಿಮ್ಮಗೊಳ್ಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ, ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, for all the congressmen or who are people of any friends. There are many political party friends of India Alliance. They may be heard, they may love me. I still, if you feel that I have done a mistake which I have not done, but still I am ready to apologize, seek your guidance on this issue.